ಹೆಣ್ಮಕ್ಳ ರಕ್ಷಣೆಗೆ ಅಂತ ಕೆಲವೊಂದು ಕಾನೂನು ಕಟ್ಟಲೆ ಇವೆಲ್ಲವೂ ಇದಾವೆ. ಅದನ್ನ ದುರುಪಯೋಗ ಪಡಿಸ್ಕೊಂಡಂಗೆ ಆಗಲ್ವಾ ಹೆಣ್ಮಕ್ಳು ಇಂಥ ವಿಚಾರದಲ್ಲಿ ಕೆಲವೊಬ್ರು ಅನ್ನುವ ಪ್ರಶ್ನೆ ಕೂಡ ಇದೀಗ ಪುರುಷ ಪ್ರಧಾನ ಸಮಾಜದಲ್ಲಿ ರೈಸ್ ಆಗ್ತಾ ಇದೆ. ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಕೆಲವೊಂದು ಕಾನೂನನ್ನ ತಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವತ್ತು ಸಹಮತದಿಂದಲೇ ಇಬ್ರು ಒಪ್ಕೊಂಡಿರ್ತಾರೆ. ಬಟ್ ಇವಾಗ ಯಾಕೆ ಹಿಂಗೆ? ಸಂಬಂಧಿ ಲೈಂಗಿಕ ಕ್ರಿಯೆ ಅಪರಾಧವೇ ಅಲ್ಲ. ಇಬ್ಬರು ಪರಸ್ಪರ ಒಪ್ಪಿ ಮಾಡಿದಂತಹ ಸಂಭೋಗ ತಪ್ಪಾಗೋದಿಲ್ಲ. ಮಹತ್ವದ ತೀರ್ಪನ್ನ ಹೈಕೋರ್ಟ್ ಕೊಟ್ಟಿದೆ. ಈಗ ಮಹತ್ವದ ತೀರ್ಪು ಇದು. ಓಯೋ ರೂಮ್ ನಲ್ಲಿ ರೇಪ್ ಆಗಿದೆ ಅಂತ ಒಂದು ಕೇಸ್ ದಾಖಲಾಗುತ್ತೆ, ಅತ್ಯಾಚಾರ ಆಗಿದೆ ಅಂತ. ಒಬ್ಬ ಹೆಣ್ಮಗಳು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಾರೆ. ಅದೀಗ ಹೈಕೋರ್ಟ್ ರದ್ದು ಮಾಡಿದೆ. ಡೇಟಿಂಗ್ ಆಪ್ ನಲ್ಲಿ ಇಬ್ರು ಕೂಡ ಪರಿಚಯ ಆಗ್ತಾರೆ. ಪರಿಚಯ ಓಯೋ ರೂಮ್ ತನಕ ಹೋಗುತ್ತೆ. 1 ವರ್ಷದಿಂದ ಸಂಪರ್ಕದಲ್ಲಿ ಮಹಿಳೆ ಮತ್ತು ಯುವಕ ಇಬ್ರು ಕೂಡ ಇದ್ದಾರೆ. ಓಕೆ, ಮಹಿಳೆ ಮತ್ತು ಯುವಕ ವರ್ಷದ ಬಳಿಕ ಬೆಂಗಳೂರಿನಲ್ಲಿ ಇಬ್ರು ಕೂಡ ಭೇಟಿಯಾಗ್ತಾರೆ. ಊಟ ಮಾಡಿ ಓಯೋ ರೂಮ್ಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಆ ಹೆಣ್ಮಗಳು ಮಾಡ್ತಾ ಇರೋದೀಗ. ಇಬ್ಬರ ನಡುವೆ ಚಾಟಿಂಗ್, ವಿಡಿಯೋ ಶೇರ್ ಇವೆಲ್ಲವೂ ಕೂಡ ಆಗಿದೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್. ಒಪ್ಪಿಗೆಯಿಂದ ಸಂಭೋಗ ಶುರುವಾಗಿ ನಿರಾಸೆಯಲ್ಲಿ ಅಂತ್ಯಗೊಂಡ್ರೆ ಅಪರಾಧ ಅಲ್ಲ. ಯುವಕನ ಮೇಲೆ ಮಹಿಳೆ ಕೊಟ್ಟಿದ್ದ ದೂರು ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ. ಸಂಪ್ರಾಸ್ ಆಂಥೋನಿ ವಿರುದ್ಧ ಕೋರ್ಟ್ ಇದೀಗ ಕೇಸ್ ರದ್ದು ಮಾಡಿದೆ, ಎಫ್ಐಆರ್ ತೆಗೆದಾಕಿದೆ. ಸಮ್ಮತಿ, ಸಂಭೋಗ ಮತ್ತು ರೇಪ್ ನಡುವೆ ಬಹಳ ವ್ಯತ್ಯಾಸ ಇದೆ. ಮಹತ್ವದ ತೀರ್ಪನ್ನ ನಾಗಪ್ರಸನ್ನ ಪೀಠ, ನ್ಯಾಯಮೂರ್ತಿಗಳು ಅವರ ಪೀಠ ಕೊಟ್ಟಿದೆ. ಈಗ ಓಕೆ, ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ವಕೀಲರು ಲೋಹಿತ್ ಕುಮಾರ್ ನನ್ನ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಪುರುಷ ಹಿತರಕ್ಷಣಾ ವೇದಿಕೆಯಿಂದ ಕುಮಾರ್ ವಿ ಜಹರ್ಗಿದ್ದ್ ಅವರು ನಮ್ಮ ಜೊತೆ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಸವರಾಜ ಮಾಲಗತ್ತಿ ಸರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕಿ ಹಾಗೂ ಮಹಿಳಾ ಹೋರಾಟಗಾರ್ತಿ ಸುಮಾ ಕಿರಣ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡ್ತೀನಿ ನಾನು. ಹೆಣ್ಣು ಮಕ್ಕಳ ಪರವಾಗಿ ಅಥವಾ ಅವರ ರಕ್ಷಣೆ ಕಾಯೋಕೆ ಅಂತಿರುವ ಕೆಲ ಕಾನೂನುಗಳನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡಂಗಾಗಲ್ವಾ? ನೆನ್ನೆಯ ತೀರ್ಪು ನಿಮಗೇನು ಅನಿಸ್ತು? ನಿಮ್ಮ ಫಸ್ಟ್ ಕಾಮೆಂಟ್. ಆ್ಯಕ್ಚುಲಿ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದ ಪ್ಯಾನಲಿಸ್ಟ್. ನಿಜವಾಗಿ ಹೇಳಬೇಕು ಅಂದರೆ ಇದು ಒಂದು ತುಂಬ ಒಳ್ಳೆಯ ತೀರ್ಪು ಕೊಟ್ಟಿದ್ದಾರೆ. ಇವಾಗ ಹೆಣ್ಣು ಮಕ್ಕಳು ಅಂದಿದ ತಕ್ಷಣ ಅವ್ರಿಗೇನು ಕಿರೀಟ ಬರೋಲ್ಲ, ಏನೂ ಇಲ್ಲ, ಅವರೆಲ್ಲನೂ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ. ಅದು ತುಂಬ ತಪ್ಪು. ಆ್ಯಕ್ಚುಲಿ ಏನಕ್ಕೆ ಮಿಸ್ಯೂಸ್ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ಅವರೇ ಎಲ್ಲ ಒಪ್ಪಿಗೆ ಪಡ್ಕೊಂಡು ಹೋಗಿದ್ದಾಗ ಒಂದು ಗಂಡು ಅಂದಿದ ತಕ್ಷಣ ಅವರು ಏನು ಬೇಕಾಬಿಟ್ಟು ಇರಲ್ಲ. ಅವರು ಬಿಕಾಸ್ ಈ ಗಾಟ್ ಪ್ರವೋಕ್ಡ್. ಅವರು ಒಂದು ಏನು ಹೇಳಬೇಕು, ಇದು ಹೇಳೋಕ್ಕೂ ಅಸಹ್ಯ ಆಗತ್ತೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಚಪ್ಪಾಳೆ ಅಂತಾನೆ ಅಲ್ಲ, ಇದು 1 ಇಯರಿಂದ ಅವ್ರಿಗೆ ಇದ್ದಿದ್ದ ಒಂದು ಕ್ಲೋಸ್ನೆಸ್, ಕಂಫರ್ಟ್ ಝೋನ್ ಎಲ್ಲ ಮೀರಿದ ಮೇಲೆ ಎಲ್ಲ ಅವರು ಒಪ್ಪಿಗೆಯಿಂದನೇ ಮಾಡಿ ಫೋಟೋಗ್ರಫಿ, ವಿಡಿಯೋಸು ಎಲ್ಲ ಮಾಡೋ ಲೆವೆಲ್ವರೆಗೂ ಅವ್ರಿಗೆ ಒಪ್ಪಿಗೆ ಇದ್ದಾಗ, ಇವಾಗ ಎಲ್ಲ ಆದಮೇಲೆ ದೇವರ್ ಕಾಂಪ್ರಮೈಸ್ಡ್ ಆದಮೇಲೆ ಅದು ಅವ್ರ ಮೇಲೆ ರೇಪ್ ಅಂತ ಹಾಕೋದು ಎಲ್ಲಿವರೆಗೂ ನ್ಯಾಯ ಅಲ್ವಾ? ಸೊ ಈ ಒಂದು ತೀರ್ಪು ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಮ್ಯಾಮ್. ಓಕೆ, ಮಾಲ್ಗತ್ತಿ ಸರ್, ನೀವು ಇಂತಹ ಸುಮಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರ್ತೀರಿ. ಸ್ಟೇಷನ್ಗಳಿಗೆ ಪ್ರತಿನಿತ್ಯ ಇಂತಹ ಕೇಸ್ಗಳು ಬರ್ತಾ ಇರುತ್ತೆ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನಾನು ಇದು ತೀರ್ಪನ್ನು ಸ್ವಾಗತ ಮಾಡೋಣ. ಯಾಕಂದರೆ ಬ್ಲ್ಯಾಕ್ ಮೇಲಿಂಗ್ ಇದು ಒಂಥರ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಂಡು ಅವರು ಒಳಗೆ ಉದ್ದೇಶಪೂರ್ವಕವಾಗಲೇ ಮಾಡಿರ್ತಾರೆ. ಕೆಲವೊಬ್ಬರು ಫೋಟೋನು ಸಹ ಹಾಕಿರ್ತಾರೆ, ಹಾಕಿ ನಾವು ಇನ್ವೈಟು ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ನೋಡಿದ್ದೀವಿ ನಾವು ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ನೋಡಿದ್ದೇವೆ. ಯಾರಿಗೆ ನಿಜವಾದಂಥ ಅನ್ಯಾಯ ಆಗಿರ್ತದೆ, ಈ ತೀರ್ಪು ಅವರಿಗೆ ಸ್ವಲ್ಪ ತೊಂದರೆನೇ. ನಿಜವಾಗಿಯೂ ನಿಜವಾದ ಅನ್ಯಾಯ ಆಗಿದೆ ಅಂತ ಇದು ಸ್ವಲ್ಪ ತೊಂದರೆನೇ. ಬಟ್ ಅದ್ರ ಬಗ್ಗೆ ಪ್ರೂವ್ ಮಾಡಬೇಕಾಗ್ತದೆ. ಅನ್ಯಾಯ ಹೆಂಗಾಗಿದೆ ಅನ್ನೋದು ಪ್ರೂವ್ ಮಾಡಬೇಕಾದ್ರೆ ಬದಲಿ ಚಾಟ್ ಗೀಟ್ನಲ್ಲಿ ನೋಡಿದ್ದಾರೆ, ಅವರೆಲ್ಲ ಚಾಟ್ನಲ್ಲಿ ನೋಡಿನೇ ಈ ತೀರ್ಪನ್ನು ಕೊಟ್ಟಿದ್ದಾರೆ, ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಅನ್ನು. ಈ ಕ್ವಾಶ್ ಮಾಡೋದ್ರಿಂದ ಏನು ಎಲ್ಲರಿಗೇನು, ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥವ್ರಿಗೆ ಇದು ಒಳ್ಳೆ ಪಾಠ. ಯಾಕೆ ನಾನು ಕೇಳಿದ್ದೇನೆ, ಸುಮಾರು ಜನ ಕೇಸುಗಳು ನೋಡಿದ್ದೇವೆ ನಾವು. ಇಂಥ ಕೇಸುಗಳು ಸ್ಟೇಷನ್ ಬಂದ ತಕ್ಷಣ ಕರೆಸ್ತೇವೆ ನಾವು. ಮೊದಲು ಒಮ್ಮೆಲೆ ರೇಪ್ ಕೇಸ್ ರಿಜಿಸ್ಟರ್ ಮಾಡೋದಲ್ಲ, ಇಬ್ಬರನ್ನು ಕರೆಸಿ ವಿಚಾರಣೆ ಮಾಡ್ತೇವೆ. ಅವನು ಹೇಳ್ತಾರೆ, ಇವರು ಹೇಳ್ತಾರೆ, ಗೊತ್ತಾಗ್ತದೆ ಏನಂತ ಅನ್ನೋದು. ಅವನಲ್ಲಿ ಎವಿಡೆನ್ಸ್ ಇರ್ತವೆ, ಇವಳಲ್ಲಿ ಎವಿಡೆನ್ಸ್ ಇರ್ತವೆ, ಎಲ್ಲ ಟ್ಯಾಲಿ ಮಾಡ್ತೇವೆ. ಕೊನೆಗೆ ಕನ್ಸಂಟ್ ಇದ್ದಿದ್ದು ಕೊನೆಗೆ ಒಮ್ಮೆ ಏನೇನೋ ವ್ಯತ್ಯಾಸ, ಸಿಲ್ಲಿ ರೀಸನ್ಗೆ ವ್ಯತ್ಯಾಸ ಬಂದುಬಿಡ್ತದೆ. ಆಮೇಲೆ ಅವರು ಇವ್ರಿಗೆ ಕನ್ಸಲ್ಟ್ ಮಾಡಿ, ಹೆಂಗೆ ಬಿಡ್ತೀಯ, ಈಗ ಒಂದಿಷ್ಟು ದುಡ್ಡು ಜಗ್ ಅವನ ಕಡೆಯಿಂದ ಚೆನ್ನಾಗಿದ್ದಾನೆ, ಒಳ್ಳೆಯ ಸಂಬಳ ಇದೆ, ದೊಡ್ಡ ದುಡ್ಡು ಸಾಕಷ್ಟು ಮಾಡಿದ್ದಾನೆ, ಒಂದಿಷ್ಟು ಕಿತ್ಕೋ ಅವನ ಕಡೆಯಿಂದ ಅಂತ ಕೆಲವೊಬ್ರು ಗೈಡ್ ಮಾಡ್ತಾರೆ. ಸೊ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಕೆಲವೊಬ್ಬರು ಮಾಡ್ತಾರೆ. ಒಳ್ಳೆ ಹುಡುಗರು ಇರ್ತಾರೆ, ಎಲ್ಲರೂ
ದುಡ್ಡು ಬೇಕಂತೇನಿಲ್ಲ. ಕೆಲವೊಬ್ರು ದುಡ್ಡು ಅಂದ್ಕೊಳ್ಳೇನೆ ಬೇಡ ಸರ್ ನಮಗೆ ದುಡ್ಡೇನು ಬೇಕಾಗಿಲ್ಲ, ನಾವೇನು ಇದಕ್ಕೆ ಹಂಗೆ ದುಡ್ಡು ಮಾಡೋಂಗಿದ್ರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು, ಇದೇನು ಬೇಕಾಗಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಬಂದಿದ್ದೀವಿ ಅಂತ ಅಂಥವು ನಾವು ನೋಡಿ ನಿಜವಾದ ಅನ್ಯಾಯ ಆಗಿದ್ದನ್ನು ನಾವು ಕೇಸ್ ದಾಖಲು ಮಾಡ್ತಿದ್ವಿ, ಇಲ್ಲ ನಾವು ಬೈತಿದ್ದೀವಿ. ಈಗೇನಾಗ್ಬಿಟ್ಟಿದೆ, ಈ ಹೆಣ್ಮಕ್ಳು ಕೇಸ್ ಬಂದು ತಗೊಳ್ಳಲ್ಲ ಅಂದ್ಕೊಳ್ಳಿ ಸೀನಿಯರ್ ಆಫೀಸರ್ಸ್ ಬೈದ್ಬಿಡ್ತಾರೆ. ರೇಪ್ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿ, ನೀನು ಮುಂದೆ ನೀನು ತನಿಖೆ ಮಾಡು, ಸುಳ್ಳಾದರೆ ಸುಳ್ಳು ಅಂತ ಹಾಕು, ನಿಜ ಇದ್ದರೆ ಚಾರ್ಜ್ ಶೀಟ್ ಮಾಡು. ಇವು ಕೇಸ್ ಆದ ತಕ್ಷಣವೇ ಅವು ಏನು ಗಂಡಸರಿಗೆ ನಡಕ ಬಂದುಬಿಡ್ತದೆ. ನಮ್ಮವ್ರಿಗೆ ಬೆನ್ನು ಹತ್ತಾರೆ, ಎಲ್ಲಿ ಅವನು ಟ್ರ್ಯಾಕ್ ಶುರು ಮಾಡ್ತಾರೆ, ಎಲ್ಲಿದ್ದಾನೆ 20 ಮಂದಿ ಮನೆಗೆ ಹೋಗೋದು ಅಸಹ್ಯ. ಅದೆಲ್ಲ ಮರುದಿವ್ಸ ಪೇಪರಲ್ಲಿ ಬರ್ತದೆ, ನೋಡು ರೇಪ್ ಮಾಡ್ಯಾನ ಅಂತ, ಅವಂಗೂ ಮಾನಸಿಕ ಹಿಂಸೆ ಆಗ್ತದೆ. ಸೊ ಇಷ್ಟೆಲ್ಲ ಅವಮಾನ ಇಬ್ಬರಿಗೆ ಆಗ್ತದೆ, ಒಬ್ಬರಿಗೆ ಅಂತಲ್ಲ, ಅವಳಿಗೂ ಆಗ್ತದೆ, ಇವನಿಗೂ ಆಗ್ತದೆ. ಇದು ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಮಾಡೋದು ಭಾಳ ಒಳ್ಳೆಯದು. ಇದು ಹಾಗೆ ಬಗೆಹರಲಿಲ್ಲ, ದುಡ್ಡಿನ ಸಲುವಾಗಿ ಅಂದ್ಕೊಳ್ಳಿ FIR ಸ್ಟಾರ್ಟ್ ಆಯ್ತು. ಕೊನೆಗಿದು ದುಡ್ಡು ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರಲ್ಲ, ಅವಾಗ FIR ಶುರು ಮಾಡ್ತಾರೆ. ನಾವು ಏನೋ ಸ್ವಲ್ಪ ಚೂರುಪಾರು ಮಾಡಿಸಿದ್ದೀವಿ, ನಾವು ಸಾಕಷ್ಟು ದುಡ್ಡನ್ನು ಕೊಡಿಸಿದ್ದೇವೆ, ಕಾಂಪ್ರಮೈಸ್ ಮಾಡಿಸಿದ್ದೇವೆ. ನೋಡಪ್ಪ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ ಆರೋಪಿಯಾಗಿ ನಿಂತ್ಕೋಬೇಕು, ಎಲ್ಲ ಇದು ಮಾನಸಿಕ ಹಿಂಸೆ ಆಗ್ತದೆ. ಅವರು ಒಪ್ಕೋತಾರೆ, ವಾಲಂಟ್ರಿಯಾಗಿ ಮಾಡ್ತಾರೆ. ಬಟ್ ಏನೇ ಅಂದ್ರೂ ಈ ಇಂಥ ತೀರ್ಪು ಬಂದಿದ್ದು ಬ್ಲ್ಯಾಕ್ ಮೇಲರ್ಸಿಗೆ ಇದೊಂದು ಒಳ್ಳೆಯ ಪಾಠ. ಆದರೆ ನಿಜವಾದಂಥ ಯಾರಿಗೆ ಅನ್ಯಾಯ ಆಗಿರ್ತದೆ ಹೆಣ್ಮಕ್ಳಿಗೆ, ಅವ್ರಿಗೆ ನ್ಯಾಯ ಮಾಡ್ಕೊಂಡು ಹೋಗ್ಬೋದು, ಫೈಟ್ ಮಾಡ್ಬೋದು ಅವರು ಕೂಡ. ಅಲ್ಲ, ಇದರಲ್ಲಿ ಎವಿಡೆನ್ಸ್ ಇದಾವೆ, ಇದರಲ್ಲಿ ಚಾಟ್ ಮಾಡಿದ್ದು ಎಲ್ಲ ಕೇಸ್ಗಳು ಹಿಂಗಾಗಿಲ್ಲ, ಹಿಂಗೆ ಇರೋದಿಲ್ಲ. ಬಟ್ ಮೆಜಾರಿಟಿ ಕೇಸ್ಗಳು ಹೆಂಗಿದಾವೆ ಮೇಡಮ್, ಈ ಲಿವ್ ಇನ್ ರಿಲೇಷನ್ಶಿಪ್ ಏನು ಬಂದಿದೆ, ಈ ಲಿವ್ ಇನ್ ರಿಲೇಷನ್ಶಿಪ್ದಲ್ಲಿ ಎಲ್ಲಿ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ಏನು ಸಡನ್ನಾಗಿ ಏನೋ ಒಂದು ಈಗೋಯಿಸಮ್ ಸ್ಟಾರ್ಟ್ ಆಗಿಬಿಡ್ತದೆ. ಅಥವಾ ಈ ಇದು ಹೆಣ್ಮಕ್ಳು ಯಾವಾಗ ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂತು ಅವಾಗ ಭಾಳ ಲಿಬರಲ್ ಆಗಿಬಿಟ್ರು, ಎಲ್ಲ ದೃಷ್ಟಿಯಿಂದ ಲಿಬರಲ್. ಫೈನಲ್ ಈಗ ನಾವು ಹಿಂದೆ ನಮ್ಮ ಕಾಲದಲ್ಲಿ ಪಾಪ ಗಂಡನ ಪಾದವೇ ಗತಿ ಅಂತ ಏನು ಮಾಡಿದ್ರು ಬಂದು ಹಳೆ ಗಂಡನ ಪಾದವೇ ಗತಿ ಅಂತ ಬರೋರು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ತಪ್ಪು ಅಂತ ಹೇಳಕ್ಕಾಗತ್ತೆ? ಇಲ್ಲ ತಪ್ಪು ಅಂತ ಹೇಳೋದಿಲ್ಲ ನಾನು, ಅದು ಕರೇಜ್ ಬರ್ತದೆ, ಫೈಟ್ ಮಾಡಲಿಕ್ಕೆ ಕರೇಜ್ ಬರ್ತದೆ. ನಾವೆಲ್ಲ ನಮಗೆ ಬರ್ರಿ ಹೋರಿ ಅಂತನವ್ರು, ಈಗೆಲ್ಲ ಬಾರೋ ಹೋಗೋ ಗಂಡನಿಗೆ. ಅಲ್ಲ, ನಾವು ಕ್ರಿಟಿಸೈಸ್ ಮಾಡೋದಿಲ್ಲ, ಹಿಂಗೆ ಬಾರೋ ಹೋಗೋ ಅಂದು ಎಷ್ಟು ಡೈವರ್ಸ್ ಆಗಿಲ್ಲ ಅಲ್ವಾ, ಎಷ್ಟೊಂದು ಡೈವರ್ಸ್ ಆಗಿಲ್ಲ. ಇದು ಬಿಕಾಸ್ ಆಫ್ ಫೈನಾನ್ಸ್. ನೀವು ಅವರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇಲ್ಲ ಅಂದ್ರೆ 1000 ಸಲ ವಿಚಾರ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಫೈಲ್ ಮಾಡಬೇಕು ಮಾಡಬಾರ್ದು. ಇವನ್ ರೀ ಸ್ಟೇಷನ್ ಕಟ್ಟೆ ಹತ್ಲಿಕ್ಕೆ ಯೋಚನೆ ಮಾಡ್ತಿದ್ರು ಮುಂಚೆ. ಪೊಲೀಸ್ ಸ್ಟೇಷನ್ ಕಟ್ಟೆ ಹಚ್ಚಬೇಕಾದ್ರೆ ನಮ್ಮ ಮನ ಮರ್ಯಾದೆ, ನಮ್ಮ ಹೆಣ್ಮಕ್ಳು ಮರ್ಯಾದೆ, ಮಂತನ ಮರ್ಯಾದೆ ಅಂತ ವಿಚಾರ ಮಾಡೋರು. ಬಟ್ ಈಗ ಹಾಗಿಲ್ಲ, ಪರಿಸ್ಥಿತಿ ಬಹಳಷ್ಟು ಬದಲಾವಣೆ ಆಗಿದೆ, ಈ ಸಂದರ್ಭನೂ ಆಗಿದೆ. ಈಗ ಎಲ್ಲ ಇಡೀ ಜಗತ್ತನ್ನೇ ಮೊಬೈಲ್ನಿಂದ ನೋಡ್ತಾರೆ.